ನಿಮಗೆ ಬಾಯಾರಿಕೆ ಆದಾಗ ಕುಡಿಯುವಂಥ ಈ ಕೂಲ್ ಡ್ರಿಂಕ್ಸ್ ಎಷ್ಟು ಡೇಂಜರಸ್ ಅಂತ ನಿಮ್ಗೆ ಗೊತ್ತಾ? ನೀವೆಲ್ಲ ಕುಡಿತಾ ಇರೋದು ಜಸ್ಟ್ ಕೂಲ್ ಡ್ರಿಂಕ್ಸಾ ಅಥವಾ ನಿಮ್ಮ ದೇಹದ ಒಳಗಡೆ ಇರುವಂಥ ಪ್ರತಿಯೊಂದು ಅಂಗಾಂಗಗಳನ್ನು ಡ್ಯಾಮೇಜ್ ಮಾಡುವಂಥ ಸ್ಲೋ ಪಾಯ್ಸನ್ಸಾ? ಆ್ಯಂಡ್ ನಮ್ಮ ದೇಶದ ಸೆಲೆಬ್ರಿಟೀಸ್ಗಂತೂ ಬುದ್ಧಿನೇ ಇಲ್ಲ. ತಾವು ಮಾತ್ರ ಈ ಕೂಲ್ ಡ್ರಿಂಕ್ಸನ್ನು ಕುಡಿಯೋದಿರಲಿ, ಮೂಸು ನೋಡಲ್ಲ. ಶುಗರ್ ಇಸ್ ದ ಬಿಗ್ಗೆಸ್ಟ್ ಟಾಕ್ಸಿಕ್. ಆದರೆ ದುಡ್ಡುಗೋಸ್ಕರ ಇಂಥ ವರ್ಸ್ಟ್ ಕೂಲ್ ಡ್ರಿಂಕ್ಸ್ಗೆಲ್ಲ ಹಲ್ಲು ಕಿಸ್ಕೊಂಡು ಆ್ಯಡ್ ಪ್ರಮೋಷನ್ ಕೊಡ್ತಾ ಇದ್ದಾರೆ. ಈ ಕೂಲ್ ಡ್ರಿಂಕ್ಸ್ ಕಂಪನಿಗಳು ಎಷ್ಟು ವರ್ಸ್ಟ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಇವರು ಡೈರೆಕ್ಟ್ ಆಗಿ ಜನರ ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿರುವಂಥ ಇನ್ಫಾರ್ಮೇಶನ್ನ ನೀವು ಕೊನೆಯವರೆಗೂ ನೋಡಿದರೆ ಇವತ್ತೇ ಈ ಕೂಲ್ ಡ್ರಿಂಕ್ಸನ್ನು ಕುಡಿಯೋದು ಬಿಟ್ಟೇ ಬಿಡ್ತೀರಾ. ಕೆಲವು ಕಂಪನಿಗಳಿಗೆ ಆ್ಯಂಡ್ ಕೆಲವು ಬಿಸ್ನೆಸ್ ಮ್ಯಾನ್ಗಳಿಗೆ ನಮ್ಮ ಭಾರತ ಒಂದು ಸ್ಲಮ್ ಏರಿಯಾ ಥರ. ಇಲ್ಲಿರುವಂಥ ಜನರಿಗಾಗಲಿ ಅಥವಾ ಅವರ ಪ್ರಾಣಕ್ಕಾಗಲಿ ಯಾವುದೇ ತರಹದ ಸೇಫ್ಟಿ ಇಲ್ಲ. ತಾವು ದುಡ್ಡು ಮಾಡೋದಕ್ಕೋಸ್ಕರ ಜನರಿಗೆ ಇಂಡೈರೆಕ್ಟ್ ಆಗಿ ಸ್ವೀಟ್ ಪಾಯ್ಸನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದೇಗಂದರೆ ನಾರ್ಮಲ್ ಆಗಿ ನಿಮಗೆಲ್ಲ ಕೋಕೋ ಕೋಲಾ ಕಂಪ್ನಿಯ ಬಗ್ಗೆ ಗೊತ್ತೇ ಇರುತ್ತೆ. ಅಂದರೆ ಇದು ಸಾಫ್ಟ್ ಡ್ರಿಂಕ್ಸ್ನ ಮಾರಾಟ ಮಾಡುವಂಥ ಕಂಪ್ನಿ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ. ಈ ಕಂಪನಿ ನಾರ್ತ್ ಕೊರಿಯಾ ಆ್ಯಂಡ್ ಕ್ಯೂಬಾ ದೇಶಗಳನ್ನು ಬಿಟ್ಟರೆ ಇಡೀ ಪ್ರಪಂಚದಲ್ಲೇ 200ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಇದರ ಸಾಮ್ರಾಜ್ಯ ವಿಸ್ತಾರವಾಗಿದೆ. ಆ್ಯಂಡ್ ಈ ಒಂದೇ ಒಂದು ಕಂಪನಿ ಪ್ರತಿದಿನ 1.9 ಬಿಲಿಯನ್ ಅಂದರೆ 190 ಕೋಟಿ ಈ ಕೂಲ್ ಡ್ರಿಂಕ್ಸ್ ಬಾಟಲ್ಸನ್ನು ಸೇಲ್ ಮಾಡ್ತಾ ಇದೆ. ಅಂದರೆ ನೀವು ಒಂದು ಸಾರಿ ನಿಮ್ಮ ಕಣ್ಣನ್ನು ಬ್ಲಿಂಕ್ ಮಾಡೋದ್ರೊಳಗಡೆ ಸಾವಿರಾರು ಬಾಟಲ್ಸನ್ನು ಸೇಲ್ ಮಾಡ್ತಾ ಇದೆ. ಆ್ಯಂಡ್ ಬರೀ ಇಂಡಿಯಾದಲ್ಲಷ್ಟೇ ಒಂದು ನಿಮಿಷಕ್ಕೆ 25ರಿಂದ 30 ಸಾವಿರ ಬಾಟಲ್ಸನ್ನು ಸೇಲ್ ಮಾಡ್ತಾ ಇದೆ. ಅಂದರೆ ನೀವು ಈ ವಿಡಿಯೋನ ನೋಡಿ ಮುಗಿಸೋದ್ರೊಳಗಡೆ 2ರಿಂದ 3 ಲಕ್ಷ ಜನ ಈ ಕೂಲ್ ಡ್ರಿಂಕ್ಸನ್ನು ಕುಡಿತಾ ಇದ್ದಾರೆ. ಹಾಗಾದರೆ ಜಸ್ಟ್ ಇಮ್ಯಾಜಿನ್, ಒಂದು ಗಂಟೆಗೆ ಎಷ್ಟು ಲಕ್ಷ ಬಾಟಲ್ಸನ್ನು, ಒಂದು ದಿನಕ್ಕೆ ಎಷ್ಟು ಕೋಟಿ ಬಾಟಲ್ಸನ್ನು, ಆ್ಯಂಡ್ ಒಂದು ವರ್ಷಕ್ಕೆ ಎಷ್ಟು ಶತಕೋಟಿ ಬಾಟಲ್ಸನ್ನು ಸೇಲ್ ಮಾಡ್ಬೋದು ಅಂತ. ಆದರೆ ಇಷ್ಟು ಕೋಟಿ ಜನ ಈ ಕೂಲ್ ಡ್ರಿಂಕ್ಸನ್ನು ನೀರು ಕುಡ್ದಂಗೆ ಕುಡಿತಾ ಇದ್ದಾರಲ್ವಾ, ಅಷ್ಟಕ್ಕೂ ಇದು ಒಳ್ಳೆಯದಾ? ಈ ಕಂಪನಿ ಎಂಥ ಒಂದು ವರ್ಸ್ಟ್ ಕೆಲಸ ಮಾಡ್ತಾ ಇದೆ ಅಂದರೆ ಈ ಕಂಪನಿಗೆ ನಮ್ಮ ಭಾರತದಲ್ಲಿರುವಂಥ ಜನ ಪ್ರಾಣಿಗಳ ಥರ. ಇವರ ಪ್ರಾಣಕ್ಕಾಗಲಿ ಅಥವಾ ಇವರ ಹೆಲ್ತ್ಗಾಗಲಿ ಯಾವುದೇ ತರಹದ ವ್ಯಾಲ್ಯೂ ಇಲ್ಲ. ಯಾಕಂದರೆ ಈ ಕಂಪನಿ ಫಾಂಟಾ ಅನ್ನೋ ಒಂದು ಕೂಲ್ ಡ್ರಿಂಕ್ಸನ್ನು ಯುರೋಪ್ ದೇಶಗಳಲ್ಲಿ ಆ್ಯಂಡ್ ನಮ್ಮ ದೇಶದಲ್ಲೂ ಕೂಡ ಇದನ್ನು ಮಾರಾಟ ಮಾಡ್ತಾ ಇದೆ. ಆದರೆ ಈ ಕಂಪನಿ ಯುರೋಪ್ ದೇಶಗಳಲ್ಲಿ ಮಾರಾಟ ಮಾಡುವಂಥ ಇದೇ ಕೂಲ್ ಡ್ರಿಂಕ್ಸಲ್ಲಿ ಅಂದರೆ 1 ಲೀಟರ್ ಬಾಟಲಲ್ಲಿ 300 ಕ್ಯಾಲೋರೀಸನ್ನು ಆ್ಯಡ್ ಮಾಡಿದರೆ ನಮ್ಮ ದೇಶದಲ್ಲಿ 560 ಕ್ಯಾಲೋರೀಸನ್ನು ಆ್ಯಡ್ ಮಾಡ್ತಾ ಇದೆ. ಅಂದರೆ ಇದು ಯುರೋಪ್ ದೇಶಗಳಲ್ಲಿ ಮಾರಾಟ ಮಾಡುವಂಥ ಕೂಲ್ ಡ್ರಿಂಕ್ಸ್ಗಿಂತ 2 ಪಟ್ಟು ಜಾಸ್ತಿನೇ. ಆ್ಯಂಡ್ ಯುರೋಪ್ ದೇಶಗಳಲ್ಲಿ ಮಾರಾಟ ಮಾಡುವಂಥ ಇದೇ ಕೂಲ್ ಡ್ರಿಂಕ್ಸಲ್ಲಿ ಜಸ್ಟ್ 72 ಗ್ರಾಮ್ ಶುಗರನ್ನು ಆ್ಯಡ್ ಮಾಡಿದರೆ ನಮ್ಮ ದೇಶದಲ್ಲಿ 140 ಗ್ರಾಮ್ ಶುಗರನ್ನು ಆ್ಯಡ್ ಮಾಡ್ತಾ ಇದೆ. ಅಂದರೆ ಈ ಶುಗರ್ ಕೂಡ 2 ಪಟ್ಟು ಜಾಸ್ತಿನೇ. ಆ್ಯಂಡ್ ಈ ಯುರೋಪ್ ದೇಶಗಳಲ್ಲಿ ಮಾರಾಟ ಮಾಡುವಂಥ ಇದೇ ಕೂಲ್ ಡ್ರಿಂಕ್ಸಲ್ಲಿ ಸೋಡಿಯಮನ್ನು ಆ್ಯಡ್ ಮಾಡೋದೇ ಇಲ್ಲ. ಆದರೆ ನಮ್ಮ ದೇಶದಲ್ಲಿ 223 ಮಿಲಿಗ್ರಾಮ್ ಸೋಡಿಯಮನ್ನು ಆ್ಯಡ್ ಮಾಡ್ತಾ ಇದೆ. ಅರ್ಥ ಆಗಿಲ್ಲ ಅಲ್ವಾ? ಇದನ್ನೆಲ್ಲ ನಿಮಗೆ ಸಿಂಪಲ್ ಆಗಿ ಹೇಳ, ನಾವೆಲ್ಲ ಭಾರತೀಯರು ಚೀಪ್ ಜನ ಆ್ಯಂಡ್ ಚೀಪ್ ಮೆಂಟ್ಯಾಲಿಟಿ. ನಾವು ಎಲ್ಲೇ ಆಗಲಿ ಕ್ವಶನ್ ಮಾಡುವಂಥ ಕೆಲಸ ಮಾಡೋದೇ ಇಲ್ಲ. ಆದ್ದರಿಂದನೇ ಈ ಕಂಪನಿಗಳು ತಮ್ಮ ಲಾಭಕ್ಕೋಸ್ಕರ ತುಂಬ ಚೀಪ್ ರೇಟಲ್ಲಿ ಸಿಗುವಂಥ ವಸ್ತುಗಳನ್ನು ಈ ಕೂಲ್ ಡ್ರಿಂಕ್ಸಲ್ಲಿ ಮಿಕ್ಸ್ ಮಾಡಿ ನಮಗೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ ಈ ಕೂಲ್ ಡ್ರಿಂಕ್ಸಲ್ಲಿ, ಅದರಲ್ಲೂ ಭಾರತದಲ್ಲಿ ಮಾರಾಟ ಮಾಡುವಂಥ ಕೂಲ್ ಡ್ರಿಂಕ್ಸಲ್ಲಿ ಹೈ ಲೆವೆಲ್ ಕ್ಯಾಲೋರೀಸನ್ನು ಆ್ಯಡ್ ಮಾಡ್ತಾ ಇದೆ. ಆದಷ್ಟು ಬೇಗ ನಿಮಗೆ ಒಬೆಸಿಟಿ ಆ್ಯಂಡ್ ಡಯಾಬಿಟಿಸ್ ಬರಲಿ ಅಂತ. ಆ್ಯಂಡ್ ಈ ಕೂಲ್ ಡ್ರಿಂಕ್ಸಲ್ಲಿ ಹೈ ಲೆವೆಲ್ ಶುಗರನ್ನು ಆ್ಯಡ್ ಮಾಡ್ತಾ ಇದೆ. ಆದಷ್ಟು ಬೇಗ ನಮಗೆ ಕಿಡ್ನಿ ಫೇಲ್ ಆಗಲಿ ಅಂತ. ಆ್ಯಂಡ್ ಈ ಕೂಲ್ ಡ್ರಿಂಕ್ಸಲ್ಲಿ ಹೈ ಲೆವೆಲ್ ಸೋಡಿಯಮನ್ನು ಮಿಕ್ಸ್ ಮಾಡ್ತಾ ಇದೆ. ಆದಷ್ಟು ಬೇಗ ನಿಮಗೆ BP ಹೆಚ್ಚಾಗಲಿ ಅಂತ. ಆ್ಯಂಡ್ ಈ ಕಂಪನಿ ಈ ಕೂಲ್ ಡ್ರಿಂಕ್ಸಲ್ಲಿ ತಮಗೆ ಇಷ್ಟ ಬಂದಂಥ ಆ್ಯಸಿಡ್ಸನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಹಲ್ಲುಗಳು ಆ್ಯಂಡ್ ಮೂಳೆಗಳು ಸವೆದು ಸರ್ವನಾಶ ಆಗಲಿ ಅಂತ. ಆ್ಯಂಡ್ ಇವರು ಈ ಕೂಲ್ ಡ್ರಿಂಕ್ಸ್ ನಿಮಗೆ ಬೇಗ ಅಡಿಕ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಕೆಫಿನನ್ನು ಆ್ಯಡ್ ಮಾಡ್ತಾ ಇದೆ. ಆದಷ್ಟು ಬೇಗ ನಿಮಗೆ ಆಂಗ್ಸೈಟಿ, ನಿದ್ರಾಹೀನತೆ ಆ್ಯಂಡ್ ಹಾರ್ಟಿಗೆ ಸಂಬಂಧಪಟ್ಟಂಥ
ಕಾಯಿಲೆಗಳು ಬರಲಿ ಅಂತ. ಆ್ಯಂಡ್ ಇವರು ಈ ಕೂಲ್ ಡ್ರಿಂಕ್ಸ್ ಅಲ್ಲಿ ತಮಗೆ ಇಷ್ಟ ಬಂದಂಥ ಕಲರ್ಸ್ ಅನ್ನ ಆ್ಯಂಡ್ ಕೆಮಿಕಲ್ಸ್ ಅನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮಗೆ ಕ್ಯಾನ್ಸರ್ ಬರಲಿ ಆ್ಯಂಡ್ ಕಿಡ್ನಿ ಫೇಲ್ ಆಗಲಿ ಅಂತ. ಆದರೆ ಯುರೋಪ್ ದೇಶಗಳಲ್ಲಿ ಮಾರಾಟ ಮಾಡುವಂಥ ಇದೇ ಕೂಲ್ ಡ್ರಿಂಕ್ಸ್ ಅಲ್ಲಿ ಇದನ್ನೆಲ್ಲ ಆ್ಯಡ್ ಮಾಡೋದೇ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡ್ತಾರೆ. ಆದರೆ ನಾವು ಭಾರತೀಯರು ಚೀಪ್ ಜನ ಆ್ಯಂಡ್ ಚೀಪ್ ಮೆಂಟ್ಯಾಲಿಟಿ. ನಾವು ಏನೇ ಕೊಟ್ಟರು ತುಂಬ ಈಸಿಯಾಗಿ ಕುಡಿತೀವಿ. ಅದಕ್ಕೆ ಇವರು ಕೂಲ್ ಡ್ರಿಂಕ್ಸ್ ಅಂತ ಹೇಳಿ ನಮಗೆಲ್ಲ ಸ್ವೀಟ್ ಪಾಯ್ಸನ್ನ ಕುಡಿಸ್ತಾ ಇದ್ದಾರೆ. ಆ ಕಂಪನಿಯವನು ಈ ಕೂಲ್ ಡ್ರಿಂಕ್ಸಲ್ಲಿ ಏನೇನು ಆ್ಯಡ್ ಮಾಡ್ತಾ ಇದ್ದಾನೆ ಅನ್ನೋದು ನಮಗೆಲ್ಲ ಹೇಗೆ ಗೊತ್ತಾಗುತ್ತೆ? ಆ್ಯಂಡ್ ನಾವು ಇದ್ರ ಬಗ್ಗೆ ಹೇಗೆ ಕ್ವಶನ್ ಮಾಡೋದಕ್ಕೆ ಸಾಧ್ಯ ಅಂತ ನಿಮ್ಮಲ್ಲಿ ತುಂಬ ಜನಕ್ಕೆ ಅನಿಸ್ತಾ ಇರ್ಬೋದು. ಓಕೆ, ನೀವು ಕ್ವಶನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಈ ಯುರೋಪ್ ದೇಶಗಳಲ್ಲಿ ಇರುವಂಥ ಫುಡ್ ಸೇಫ್ಟಿ ಅಥಾರಿಟೀಸ್ ಈ ಕಂಪನಿಗಳಿಗೆ ಏನು ಹೇಳ್ತಾ ಇದ್ದಾವೆ ಅಂದರೆ, ನೀವು ಒಂದು ವೇಳೆ ನಮ್ಮ ದೇಶದಲ್ಲಿ ಈ ಕೂಲ್ ಡ್ರಿಂಕ್ಸ್ಗೆ ಕೆಮಿಕಲನ್ನು ಮಿಕ್ಸ್ ಮಾಡಿ ಮಾರಾಟ ಮಾಡ್ತೀವಿ ಅಂತ ಅಂದರೆ ಆ ಕೂಲ್ ಡ್ರಿಂಕ್ಸ್ ಬಾಟಲ್ಸ್ ಮೇಲೆ ಇದನ್ನು ಚಿಕ್ಕ ಮಕ್ಕಳು ಕುಡಿಬಾರ್ದು. ಒಂದು ವೇಳೆ ಕುಡಿದ್ರೆ ಅವರ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅಂತ ಒಂದು ವಾರ್ನಿಂಗನ್ನು ಹಾಕಿ ಆ ಕೂಲ್ ಡ್ರಿಂಕ್ಸನ್ನು ನಮ್ಮ ದೇಶಗಳಲ್ಲಿ ಮಾರಾಟ ಮಾಡಿ. ಇಲ್ಲ ಅಂದರೆ ಆ ಕೂಲ್ ಡ್ರಿಂಕ್ಸನ್ನು ನಮ್ಮ ದೇಶಗಳಲ್ಲಿ ಮಾರಾಟ ಮಾಡಬೇಡಿ ಅಂತ ತುಂಬ ಖಡಕ್ಕಾಗಿ ಹೇಳ್ತಾ ಇದ್ದಾವೆ. ಆದರೆ ವಾರ್ನಿಂಗನ್ನು ಹಾಕಿದರೆ ಈ ಕೂಲ್ ಡ್ರಿಂಕ್ಸನ್ನು ಈ ಯುರೋಪ್ ದೇಶಗಳಲ್ಲಿ ಯಾರೂ ತಗೊಳ್ಳೋದೇ ಇಲ್ಲ. ಸೊ ಈ ಕಂಪನಿಗಳಿಗೆ ತುಂಬಾ ಲಾಸ್ ಆಗುತ್ತೆ. ಆದ್ರಿಂದನೇ ಈ ಕಂಪನಿ ನ್ಯಾಚುರಲ್ ವೆಜಿಟೇಬಲ್ಸಿಂದ ತಯಾರು ಮಾಡಿದಂಥ ಕಲರ್ಸನ್ನು ಆ್ಯಂಡ್ ರಿಯಲ್ ಕಿತ್ತಾಳೆ ಹಣ್ಣಿನ ಜ್ಯೂಸನ್ನು ಈ ಫಾಂಟಾ ಬಾಟಲ್ಸಲ್ಲಿ ಹಾಕಿ ಇದನ್ನು ಯುರೋಪ್ ದೇಶಗಳಲ್ಲಿ ಮಾರಾಟ ಮಾಡ್ತಾ ಇದೆ. ಅಂದರೆ ಈ ಕಂಪನಿ ರಿಯಲ್ ಕಿತ್ತಾಳೆ ಹಣ್ಣಿನ ಜ್ಯೂಸನ್ನು ಈ ಯುರೋಪ್ ದೇಶಗಳಲ್ಲಿ ಮಾರಾಟ ಮಾಡ್ತಾ ಇದೆ. ಆದರೆ ನಮ್ಮ ದೇಶದಲ್ಲಿ ಇದೇ ಕೂಲ್ ಡ್ರಿಂಕ್ಸ್ಗೆ ರಿಯಲ್ ಕಿತ್ತಾಳೆ ಹಣ್ಣಿನ ಜ್ಯೂಸಿನ ಬದಲಿಗೆ ಸನ್ಸೆಟ್ ಯೆಲ್ಲೋ ಅನ್ನೋ ಒಂದು ವರ್ಸ್ಟ್ ಕಲರನ್ನು ಆ್ಯಡ್ ಮಾಡಿ, ಐ ಲೆವೆಲ್ ಕ್ಯಾಲರೀಸನ್ನು ಆ್ಯಡ್ ಮಾಡಿ, ಐ ಲೆವೆಲ್ ಶುಗರನ್ನು ಆ್ಯಡ್ ಮಾಡಿ, ಐ ಲೆವೆಲ್ ಸೋಡಿಯಮನ್ನು ಆ್ಯಡ್ ಮಾಡಿ, ತಮಗೆ ಇಷ್ಟ ಬಂದಂಥ ಆ್ಯಸಿಡ್ಸ್ ಆ್ಯಂಡ್ ಕೆಮಿಕಲ್ಸನ್ನು ಆ್ಯಡ್ ಮಾಡಿ ಇದೇ ರಿಯಲ್ ಕಿತ್ತಾಳೆ ಹಣ್ಣಿನ ಜ್ಯೂಸ್ ಅಂತ ಹೇಳಿ ನಮಗೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ದೇಶದ ಫುಡ್ ಸೇಫ್ಟಿ ಅಥಾರಿಟಿ ಏನು ಮಾಡ್ತಾ ಇದೆ? ಇಷ್ಟೆಲ್ಲ ಸ್ಟ್ಯಾಟ್ಸ್ ಕಣ್ಮುಂದೆ ಇದ್ರೂ ಕೂಡ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ? ಅಂದರೆ ಯುರೋಪ್ ದೇಶಗಳಲ್ಲಿರುವಂಥ ಜನರ ಪ್ರಾಣಕ್ಕೆ ಮಾತ್ರ ವ್ಯಾಲ್ಯೂ ಇದೆಯಾ? ನಮ್ಮ ದೇಶದಲ್ಲಿರುವಂಥ ಜನರ ಪ್ರಾಣಕ್ಕೆ ವ್ಯಾಲ್ಯೂವೇ ಇಲ್ವಾ? ಭಾರತೀಯರಂದರೆ ಅಷ್ಟು ಚೀಪಾ? ಆದರೆ ನಮ್ಮ ದೇಶದ ಫುಡ್ ಸೇಫ್ಟಿ ಅಥಾರಿಟಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೆಲ್ಲಿ ಅಂತ ಗೊತ್ತಾ? ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ ಇರುವಂಥ ಹೋಟೆಲ್ಸ್ ಮೇಲೆ, ಬೀದಿಯಲ್ಲಿ ವ್ಯಾಪಾರ ಮಾಡುವಂಥ ಪಾನಿಪೂರಿ ಅಂಗಡಿಗಳ ಮೇಲೆ ಆ್ಯಂಡ್ ಒಂದಪ್ಪತ್ತಿನ ಊಟಕ್ಕೋಸ್ಕರ ವ್ಯಾಪಾರ ಮಾಡುವಂಥ ಚಿಕ್ಕ ಚಿಕ್ಕ ಅಂಗಡಿಗಳ ಮೇಲೆ ದಾಳಿ ಮಾಡಿ, ಇಲ್ಲಿ ಫುಡ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇದನ್ನು ತಿನ್ನಬೇಡಿ ಅಂತ ತುಂಬ ದೊಡ್ಡದಾಗಿ ಹೇಳುತ್ತೆ. ಆದರೆ ಇಂಥ ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ ದಾಳಿ ಮಾಡೋದಿರಲಿ, ಈ ಕಂಪನಿಗಳಿಗೆ ನಿಮ್ಮ ಈ ಕೂಲ್ ಡ್ರಿಂಕ್ಸ್ ಕ್ವಾಲಿಟಿ ಇಲ್ಲ ಅಂತ ಒಂದೇ ಒಂದು ಮಾತನ್ನು ಕೂಡ ಹೇಳಲ್ಲ. ಆ್ಯಂಡ್ ಇದೆಲ್ಲ ಒಂದು ಕಡೆ ಇದ್ದರೆ, ನಮ್ಮ ದೇಶದ ಸೆಲೆಬ್ರಿಟೀಸ್ ಆಡುವಂಥ ಆಟನೇ ಇನ್ನೊಂದು ಕಡೆ ಇದೆ. ಇವರಿಗೆ ಮಾನ ಮರ್ಯಾದೆ ಅನ್ನೋದು ಒಂದು ಚೂರು ಇಲ್ಲ. ತಮಗೆ ಕೋಟಿ ಕೋಟಿ ದುಡ್ಡು ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಂಥ ವರ್ಸ್ಟ್ ಕೂಲ್ ಡ್ರಿಂಕ್ಸ್ಗೆಲ್ಲ ಹಲ್ಲು ಕಿಸ್ಕೊಂಡು ಆಡ್ ಪ್ರಮೋಷನ್ ಕೊಡ್ತಾ ಇದ್ದಾರೆ. Congratulations, Pepsi. I love you. Together we fruity. 7up, beat them. ಆ್ಯಂಡ್ ಇವರು ಈ ಕೂಲ್ ಡ್ರಿಂಕ್ಸ್ಗೆ ಆಡ್ ಪ್ರಮೋಷನ್ ಕೊಡುವಾಗ ಈ ಕೂಲ್ ಡ್ರಿಂಕ್ಸ್ ತುಂಬ ಫ್ರೆಶ್ ಆಗಿದೆ, ಇದು ತುಂಬ ಸ್ವೀಟ್ ಆಗಿದೆ, ಈ ಕೂಲ್ ಡ್ರಿಂಕ್ಸ್ ಅಂದರೆ ನಮಗೆ ತುಂಬ ಇಷ್ಟ ಅಂತ ತುಂಬ ದೊಡ್ಡದಾಗಿ ಡೈಲಾಗ್ಸನ್ನು ಹೊಡಿತಾರೆ. ಆದರೆ ಇದೇ ಸೆಲೆಬ್ರಿಟೀಸ್ ಯಾವ ಥರ ಊಸರವಳ್ಳಿ ಆಟ ಆಡ್ತಾರೆ ಅಂದರೆ, ಇವರು ತಮ್ಮ ಫಿಟ್ನೆಸ್ ವೀಡಿಯೋಸಲ್ಲಾಗಲಿ ಅಥವಾ ಕೆಲವು ಟಿ ವಿ ಶೋಸಲ್ಲಾಗಲಿ ನಾವು ಶುಗರನ್ನು ತಿನ್ನಲ್ಲ, ಶುಗರ್ ವೈಟ್ ಪಾಯ್ಸನ್, ಇದನ್ನು ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀವಿ, ಇದನ್ನು ತಿಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. इसमें शुगर डाला है? Sugar is the biggest toxic. अच्छा नहीं है शुगर. ನೋಡಿ, ಈ ಸೆಲೆಬ್ರಿಟೀಸ್ ಈ ಕೂಲ್ ಡ್ರಿಂಕ್ಸನ್ನು ಕುಡಿಯೋದಿರಲಿ, ಇದನ್ನು ಮೂಸು ನೋಡಲ್ಲ. ಅಂದರೆ ಈ ಸೆಲೆಬ್ರಿಟೀಸ್ಗೆ ತುಂಬ ಕ್ಲಿಯರಾಗಿ ಗೊತ್ತು ಈ ಕೂಲ್ ಡ್ರಿಂಕ್ಸನ್ನು ಕುಡಿಬಾರ್ದು ಅಂತ. ಒಂದು ವೇಳೆ ಕುಡಿದ್ರೆ ತಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಅದಕ್ಕೆ ಇವರು ಇದನ್ನು ಕುಡಿಯಲ್ಲ. ಆದರೆ ನೀವೆಲ್ಲ ಚೀಪ್ ಜನ, ನಿಮ್ಮ ಪ್ರಾಣಕ್ಕೆ ಏನೇ ಆದರೂ ಕೂಡ ಯಾರೂ ಕೇಳಲ್ಲ. ಅದಕ್ಕೆ ಇವರು ಈ ಕೂಲ್ ಡ್ರಿಂಕ್ಸನ್ನು ನಿಮಗೆಲ್ಲ ಕುಡಿಸಿ ತಾವು ದುಡ್ಡು ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಕಂಪನಿಗಳಿಗೂ ಕೂಡ ಲಾಭ ಆಗೋ ಥರ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ನಿಮ್ಮಲ್ಲಿ ತುಂಬ ಜನ ಕನಿಸ್ತಾ ಇರ್ಬೋದು, ಈ ಸೆಲೆಬ್ರಿಟೀಸ್ ಆ್ಯಡ್ ಪ್ರಮೋಷನ್ ಮಾಡದೇ ಇದ್ದರೆ ಈ ಕೂಲ್ ಡ್ರಿಂಕ್ಸನ್ನು ಯಾರೂ ಕುಡಿಯೋದೇ ಇಲ್ವಾ? ಎಲ್ಲ ತಪ್ಪು ಈ ಸೆಲೆಬ್ರಿಟೀಸೇ ಮಾಡ್ತಾ ಇದ್ದಾರೆ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ ಅಂತ ನಿಮ್ಮಲ್ಲಿ ತುಂಬ ಜನ ಕನಿಸ್ತಾ ಇರ್ಬೋದು. ಓಕೆ, ನಿಮಗೆಲ್ಲ ರೊನಾಲ್ಡೋ ಅವ್ರ ಬಗ್ಗೆ ಗೊತ್ತೇ ಇರುತ್ತೆ. ಇವರು 2021ರಲ್ಲಿ
ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ತಮ್ಮ ಮುಂದೆ ಇಟ್ಟಿರುವಂಥ 2 ಕೋಕೋ-ಕೋಲಾ ಕೂಲ್ ಡ್ರಿಂಕ್ಸ್ ಬಾಟಲ್ಸನ್ನು ಸೈಡಿಗಿಟ್ಟು ನೀವೆಲ್ಲ ಕೂಲ್ ಡ್ರಿಂಕ್ಸನ್ನು ಕುಡಿಯೋದಲ್ಲ, ಮೊದಲು ನೀರನ್ನು ಜಾಸ್ತಿ ಕುಡೀರಿ ಅಂತ ಹೇಳಿದ ಒಂದೇ ಒಂದು ಮಾತು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಸೆನ್ಸೇಷನ್ ಕ್ರಿಯೇಟ್ ಆಗಿ ಕೆಲವೇ ಮಿನಿಟ್ಸಲ್ಲಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಈ ಕೋಕೋ-ಕೋಲಾ ಕಂಪ್ನಿಯ ಶೇರ್ಸ್ ರಪ ಅಂತ ಬಿದ್ದೋಗುತ್ತೆ. ಅಂದರೆ ಇದರಿಂದ ಈ ಕೋಕೋ-ಕೋಲಾ ಕಂಪ್ನಿಗೆ ಒಂದಲ್ಲ ಎರಡಲ್ಲ 32,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗುತ್ತೆ. ನೋಡಿ, ಒಬ್ಬ ಸೆಲೆಬ್ರಿಟಿ ಈ ಕೂಲ್ ಡ್ರಿಂಕ್ಸನ್ನು ಅವಾಯ್ಡ್ ಮಾಡೋದ್ರಿಂದ ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆದರೆ ನಾವಿಲ್ಲಿ ನಮ್ಮ ಇಂಡಿಯಾದ ಸೆಲೆಬ್ರಿಟೀಸ್ಗೆ ನೀವು ಆ ಕಂಪನಿಗಳನ್ನು ಎದುರಾಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ. ನೀವು ಹೇಗಿದ್ರು ಈ ಕೂಲ್ ಡ್ರಿಂಕ್ಸನ್ನು ಕುಡಿಯಲ್ಲಲ್ವಾ? ಸೊ ಸಾಮಾನ್ಯ ಜನರಿಗೂ ಕೂಡ ಇದನ್ನು ಕುಡಿಸುವಂಥ ಪ್ರಯತ್ನವನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನ್ನು ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.